ಶ್ರೀ ವಿಶ್ವಾವಸುನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಮಾಘ ಮಾಸ ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಶುಕ್ರವಾರವಾಗಿರ್ತಕ್ಕಂಥದ್ದು ಪಂಚಮಿ ತಿಥಿ ಹಸ್ತ ನಕ್ಷತ್ರ. ಈ ದಿವಸ ಶುಕ್ರವಾರವಿದೆ, ಪಂಚಮಿ ತಿಥಿ ಇದೆ, ಹಸ್ತ ನಕ್ಷತ್ರವಾಗಿದೆ. ಇದಕ್ಕಿಂತ ಶುಭ ಕಾಲ ಇನ್ನೆಲ್ಲಿದೆ? ಅದು ಮಾಘ ಮಾಸ ಬೇರೆ. ಹೀಗಾಗಿ ಮಾಘ ಮಾಸ, ಶುಕ್ರವಾರ, ಪಂಚಮಿ ತಿಥಿ ಇವೆಲ್ಲ ಒಳ್ಳೆಯ ಉತ್ತಮವಾದ ಕಾಲ. ಯಾವುದಾದ್ರೂ ಶುಭ ಕಾರ್ಯಗಳು, ಸಮಾರಂಭಗಳು ಅಥವಾ ಇನ್ಯಾವುದೋ ಒಂದು ಉನ್ನತವಾದದ್ದನ್ನು ಪಡಿಬೇಕು ಅಂದರೆ ಇಂಥ ಮುಹೂರ್ತಗಳನ್ನು ಆಯ್ಕೆ ಮಾಡಿಕೊಳ್ಬೇಕಾಗುತ್ತೆ. ಹಸ್ತ ಪ್ರಶಸ್ತ ಸ್ಮೃತ ಅಂತ ಹೇಳಿ, ಹಸ್ತ ಪ್ರಶಸ್ತವಾದ ಮುಹೂರ್ತ ಅಂತ. ಹೀಗಾಗಿ ತುಂಬ ಚೆನ್ನಾಗಿದೆ ಈ ಕಾರ್ಯದಲ್ಲಿ. ಅಂದರೆ ಈ ದಿವಸ ಮಾಡಿದಂಥ ಕೆಲಸಕ್ಕೆ ಬಹಳ ಬೇಗ ಫಲಸಿದ್ಧಿ ಉಂಟಾಗುತ್ತೆ ಅನ್ನೋದು ಅಂಥದ್ದೊಂದು ಕಾಲ. ಹೀಗಾಗಿ ಫಲಸಿದ್ಧಿ ಬಹಳ ಬೇಗ ಆಗ್ತಕ್ಕಂಥ ದಿನದಲ್ಲಿ ಏನಪ್ಪ ಮಾಡಬೇಕಾಗಿದ್ರೆ ಅಂತಂದರೆ ಸತ್ಕಾರ್ಯಗಳನ್ನು ಮಾಡಬೇಕು, ಇನ್ನೊಬ್ಬರಿಗೆ ಉಪಕಾರವನ್ನು ಮಾಡಬೇಕು, ಇನ್ನೊಬ್ಬರಿಗೆ ಸಹಾಯವನ್ನು ಮಾಡಬೇಕು. ಭಗವಂತನ ಆರಾಧನೆ ಬರೀ ಪೂಜೆಯಲ್ಲಿ ಅಷ್ಟೇ ಅಲ್ಲ, ಮತ್ತೊಬ್ಬರಿಗೆ ಉಪಕಾರ ಮಾಡೋದ್ರಲ್ಲೂ ಯಾರಿಗೆ ಅಗತ್ಯ ಇದೆಯೋ, ಕೇವಲ ಅನಾಥರೋ ಮತ್ತೊಬ್ಬರೋ ಅಂತಲ್ಲ. ಎಷ್ಟೋ ಬಾರಿ ತುಂಬ ಒಳ್ಳೆಯ ವಿದ್ಯಾರ್ಥಿಗೆ ಅವಕಾಶಗಳು ಅಂದರೆ ಒಂದು ಫೀಸ್ ಕಟ್ಟಲಿಕ್ಕೂ ಸಾಧ್ಯವಾಗದೆ ಹೋಗುತ್ತೆ. ತುಂಬ ಪ್ರತಿಭಾಶಾಲಿಯಾಗಿರ್ತಾನೆ, ಆದರೆ ಬಡತನ ಇರ್ತದೆ. ಅಥವಾ ಇನ್ಯಾವುದೋ ಒಳ್ಳೆಯ ಪ್ರತಿಭಾ ವ್ಯಕ್ತಿಯಾಗಿರ್ತಾನೆ, ಕೆಲಸವೇ ತುಂಬ ಚೆನ್ನಾಗಿ ಓದ್ಕೊಂಡವ್ರು ನೋಡಿ ಪರದಾಡ್ತಾ ಇರ್ತಾರೆ, ಕೆಲಸ ಸಿಗಲ್ಲ. ಯಾಕಂದರೆ ತುಂಬ ಓದ್ಬಿಟ್ಟಿದ್ದೀನಿ ಅನ್ನೋದು ಬಂದುಬಿಟ್ಟಿದೆ ಅವ್ರ ತಲೆಯಲ್ಲಿ ಅಂತ. ಇಂಥದ್ದು ನಾನೇ ಗಮನಿಸಿದ್ದೀನಿ, ನನ್ನ ಹತ್ರಕ್ಕೆ ಬಂದಿದ್ದಾರೆ ಪಾಪ. ಹಾಗಲ್ಲ, ಕೌಶಲ್ಯ ಇದೆಯಾ ನೋಡ್ಕೊಂಡು ಅವರಿಗೆ ಒಳ್ಳೆ ಕೆಲಸ ಕೊಟ್ಟರೆ ಅಥವಾ ಕೆಲಸ ಕೊಡೋ ಹಾಗೆ ನಾವೇನಾದ್ರು ರೆಕಮೆಂಡ್ ಸಾಧ್ಯವಾದರೆ ಅಂಥ ಏನೊಂದು ಸ್ಥಾನದಲ್ಲಿದ್ದು ಇದನ್ನೆಲ್ಲ ಮಾಡಬೇಕಲ್ಲ. ಒಳ್ಳೆಯದನ್ನು ಗುರುತಿಸ್ತಕ್ಕಂಥದ್ದು ಕೂಡ ತುಂಬ ಪ್ರತಿಭಾಶಾಲಿಗಳಿಗೆ ಯಾವಾಗಲೂ ಅವರು ಬದುಕಿದ ಕಾಲದಲ್ಲಿ ಬೆಲೆ ಸಿಗಬೇಕು. ಆಮೇಲೆ ಯಾವಾಗಲೂ ಸತ್ತ ಮೇಲೆ ಅಲ್ಲ ಅದಕ್ಕೆ ಗೌರವ ಸಮರ್ಪಣೆ ಮಾಡೋದಲ್ವಲ್ಲ. ಹೀಗಾಗಿ ಅಂಥದ್ದನ್ನು ಹುಡುಕಿಕೊಂಡು ಇದನ್ನೆಲ್ಲ ಹುಡುಕಿ ಮಾಡಬೇಕು. ಉತ್ತಮವಾದದ್ದನ್ನು ಹುಡುಕಿ ಅನ್ವೇಷಣೆ ಮಾಡಿ ಇದು ಉತ್ತಮ ಅಂತ ಕಂಡ ತಕ್ಷಣ ಅದಕ್ಕೆ ಸಿಗಬೇಕಾದ ಗೌರವವೋ ಮರ್ಯಾದೆಯೋ ನಮ್ಮ ಕೈಲಿ ಏನಾಗುತ್ತೆ ಆ ರೀತಿಯ ಒಂದು ಸಹಾಯ ಮಾಡೋದಿದೆಯಲ್ಲ, ಇದು ನಿಜವಾದ ದೇವರ ಪೂಜೆ. ಅದನ್ನು ಮಾಡಿದ್ರೆ ಈ ದಿವಸ ನೋಡಿ, ಬರೀ ನಾವು ಯಾವುದೋ ಒಂದು ಒಂದು ಮದುವೆ ಮಾಡ್ಕೊಂಡ್ವಿ, ಉಪನಯನ ಮಾಡ್ಕೊಂಡ್ವಿ, ಮತ್ತೊಂದು ಮಗದೊಂದು, ಇವೆಲ್ಲ ನಮ್ಮ ಬೇಕು ಇಲ್ಲ ಅಂತಲ್ಲ, ವ್ಯಕ್ತಿಯ ಇದು ಒಂದು ಭಾಗವೇ ಆಗಿದೆ. ಆದರೆ ಇದಕ್ಕಿಂತ ಉತ್ತಮವಾದ ಉತ್ತಮರನ್ನು ಕಂಡು ಅವರನ್ನು ಗೌರವಿಸ್ತಕ್ಕಂಥದ್ದು ಕೂಡ. ಅದಕ್ಕೂ ನೋಡಿ, ಪ್ರಶಸ್ತ ಶುಕ್ರನ ವಾರದಲ್ಲಿ ಕಲೆಗೆ ಗೌರವ ಬರಬೇಕು ಅಂತ ಯಾರೋ ಕಲಾವಿದರು ತುಂಬ ಒಂದು ಎಲೆಮರೆಕಾರಿಯಾಗಿ ಹಳ್ಳಿಲೆಲ್ಲೋ ಇರ್ತಾರೆ, ತುಂಬ ಚೆನ್ನಾಗಿ ಹಾಡ್ತಾ ಇರ್ತಾರೆ. ಈ ನಮ್ಮ ರಿಯಾಲಿಟಿ ಶೋಗಳು ಬರ್ತಾವಲ್ಲ, ಆ ಅಬ್ಬರ ಇಲ್ಲದೆ ಎಲೆಮರೆಕಾಯಿಯಲ್ಲಿ ಕೋಗಿಲೆಯ ಉಪಾಧಿಯಲ್ಲಿ ಇಂಪಾಗಿ ಗಾಯನವೋ ಮತ್ತೊಂದೋ ಮಾಡ್ತಾ ಇರ್ತಾರೆ. ಅಂಥವ್ರಿಗೆ ಗುರುತೇ ಇರೋದಿಲ್ಲ. ಅಂಥವ್ರನ್ನ ಪರಿಚಯಿಸೋದು ಕೂಡ ತುಂಬ ಒಳ್ಳೆಯದು. ಅಂಥವ್ರನ್ನ ಕಂಡು ಗೌರವಿಸೋದು ಕೂಡ ಒಳ್ಳೆಯ ಕಾರ್ಯ, ಸತ್ಕಾರ್ಯಗಳೇ ಆಗುತ್ತೆ. ಇದೆಲ್ಲ ದೇವ್ರ ಪೂಜೆ ಅಲ್ವಾ? ಒಬ್ಬ ಒಳ್ಳೆಯ ಕವಿಯನ್ನು ಗುರುತಿಸ್ತಕ್ಕಂಥದ್ದು, ಒಳ್ಳೆಯ ಕೆಲಸಗಾರನ ಗುರುತಿಸ್ತಕ್ಕಂಥದ್ದು. ಅವನು ಯಾವ ಬಡಗಿನೇ ಆಗಿರಲಿ, ತುಂಬ ಚೆನ್ನಾಗಿ ಮರಕೆತ್ತನೆ ಮಾಡುವವನು ಕಣ್ಣಿಗೆ ಬಿದ್ದರೆ ಅವನಿಗೊಂದು ಶಾಲು ಗೌರವ ಹಾಕಿ ಸಮರ್ಪಣೆ ಮಾಡೋದುಂಟಾ? ಅದನ್ನು ಮಾಡಬೇಕು. ಅಂಥದ್ದನ್ನು ಹುಡುಕಿ ಒಂದು ಒಳ್ಳೆಯ ಗೌರವ ಸಮರ್ಪಣೆ ಮಾಡಿದ್ರೆ ಅದು ಸತ್ಯವಾಗಿ ದೇವ್ರ ಪೂಜೆ ಅನ್ನಿಸ್ಕೊಳ್ಳುತ್ತೆ. ಅಂಥ ಪ್ರಯತ್ನ ನೀವು ಎಷ್ಟೋ ಜನ ನಿಮ್ಮ ನಡುವೆನೇ ಅಂಥವ್ರೊಬ್ಬರು ಇರ್ತಾರೆ. ಈರ್ಷೆ ಇಟ್ಕೋಬಾರ್ದು. ಗುಣ ಪೂಜಾ ಸ್ಥಾನಂ ಅಂತ. ಅದಕ್ಕೆ ಮತ್ಸರ ಯಾಕೆ? ಗುಣಕ್ಕೆ ಮತ್ಸರವೇಕೆ ಅಂತಾರಲ್ಲ. ಹೀಗಾಗಿ ಮತ್ಸರವಿಲ್ಲದೆ ಅಯ್ಯೋ ಅವ್ನು ಬೆಳೆದು ಬಿಡ್ತಾನೆ, ಅಯ್ಯೋ ಅವ್ನು ಈ ಥರದ್ದು ಬೇಡ. ಜಗತ್ತು ವಿಶಾಲವಾಗಿದೆ, ಕ್ಷೇತ್ರಗಳು ತುಂಬ ವಿಶಾಲವಾಗಿದೆ. ಒಬ್ಬೊಬ್ಬರಿಗೆ ಒಂದೊಂದು ಕ್ಷೇತ್ರದಲ್ಲಿ ಬೆಳಲಿಕ್ಕೆ, ಒಂದೇ ಕ್ಷೇತ್ರದ ಹಲವರು ಬೆಳಗಲಿಕ್ಕೆ ಅವಕಾಶಗಳಿಲ್ವಾ? ಒಂದು ಸಂಗೀತ ಅಂದ ಕೂಡಲೇ ಬಂದರೆ ಅಲ್ಲಿಂದಲ ಘಂಟಸಾಲ ಅವರಿಂದಲೂ ಗಮನಿಸ್ಕೊಂಡು ಬರ್ತೀವಲ್ವ. ಹಾಗಂತ ಬರೀ ಸಿನಿಮಾದಲ್ಲಿ ಹಾಡಿದ್ರೇ ಫೇಮಸ್ಸಾ? ಒಂದು ಕಚೇರಿಯಲ್ಲಿ, ಒಂದು ಮನೆಯಲ್ಲಿ ಸುಶ್ರಾವ್ಯವಾಗಿ ಶ್ರವಣಾಭಿರಾಮವಾಗಿ ಹಾಡಿಕೊಂಡ್ರೂ ಅದೇ ಮಟ್ಟದ ಸ್ಥಾನವೇ ಸಿಗುತ್ತೆ. ಅಂಥವ್ರನ್ನ ಗುರುತಿಸಿ ಒಂದು ಶಾಲೆ ಹಾಕಿದ್ರೂ ಕೂಡ, ಅಂಥವ್ರಿಗೆ ಕಾರ್ಯಕ್ರಮ ಕೊಟ್ಟರೂ ಕೂಡ ಇದು ಈ ಪೂಜೆಯೇ ಆಗುತ್ತಲ್ವ. ಇಂಥ ಕೆಲಸಗಳಲ್ಲಿ ನಾವು ಕಳೆದು ಹೋಗಿಬಿಟ್ಟಿದ್ವಿ ಇಂಥದ್ದನ್ನು ಮಾಡಿದೆ. ಹೀಗಾಗಿ ಅಂಥದ್ರ ಕಡೆಗೆ ಗಮನ. ಆ ಶುಕ್ರ ಪರಮಾತ್ಮ, ಈ ಶುಕ್ರವಾರ, ಹೀಗಾಗಿ ಶುಕ್ರ ಕಲಾ ರಂಜನಾ ಗ್ರಹ ಅಲ್ವಾ, ಅಂಥ ಒಂದು ಬುದ್ಧಿ ಪ್ರೇರಣೆಯನ್ನು ಉಂಟು ಮಾಡಲಿ. ನಿಮ್ಮ ನಡುವೆನೇ ಇರ್ತಕ್ಕಂಥ, ನಿಮ್ಮ ಕುಟುಂಬದಲ್ಲೇ ಇರ್ತಕ್ಕಂಥ, ನೀವು ಯಾರನ್ನು ಅವ್ನು ಬೆಳೆದು ಬಿಡ್ತಾನೆ ಅನ್ನೋ ಈರ್ಷೆ ಅದನ್ನು ಪಕ್ಕಕ್ಕಿಟ್ಟು ಅಂಥ ಒಳ್ಳೆಯ ಒಂದು ಗುಣ ನಿಮ್ಮಲ್ಲೂ ನಮ್ಮಲ್ಲೂ ಎಲ್ಲರಲ್ಲೂ ಅದು ಬರಲಿ ಅಂತ ಭಗವತಿಯಲ್ಲಿ ಪ್ರಾರ್ಥಿಸೋಣ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.